ಈ ಗೊಂಜಾಳನ ಸುಟ್ಕೊಂಡ್ ತಿಂತೀವಿ ಇಲ್ಲಾಂದ್ರ ಕುದಿಸ್ಕೊಂಡ್ ತಿಂತೀವಿ ಇಲ್ರಿ. ಆದ್ರೆ ಇವತ್ ನಾನು ಡಿಫ್ರೆಂಟ್ ಆಗಿ ಒಂದು ಮಸಾಲಾ ಗೊಂಜಾಳನ ಮಾಡಿ ತೋರಿಸ್ತೇನೆ. ಈಗ ನೋಡೋಣ ಬರ್ರಿ ಹೆಂಗ್ ಮಾಡೋದು. ಮೊದಲು ಇವನ್ನ ಕುಕ್ಕರ್ ಒಳಗೆ ಹಾಕಿ ಒಂದ್ ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೊಳೋಣಂತ. ಈಗ 2 ಸೀಟಿ ಹೊಡ್ಸಾಕತ್ತೀನಿ ನೋಡ್ರಿ ನಾನು. ಈಗ ಮಸಾಲಾ ರೆಡಿ ಮಾಡ್ಕೊಳೋಣ. ಒಂದ್ ಸ್ವಲ್ಪ ಖಾರದ ಪುಡಿ, ಆಮೇಲೆ ಗರಂ ಮಸಾಲಾ, ಚಾಟ್ ಮಸಾಲಾ, ಒಂದ್ ಸ್ವಲ್ಪ ಕಸೂರಿ ಮೇಥಿ ಹಾಕೊಂಡು, ಸ್ವಲ್ಪ ಉಪ್ಪು ಹಾಕೊಂಡು, ಆಮೇಲೆ ನಾನಿಲ್ಲಿ ಟೊಮ್ಯಾಟೊ ಸಾಸ್ ಹಾಕೊಂಡತ್ತೀನಿ, ಆಮೇಲೆ ಮಯೋನೀಸ್ ಹಾಕೊಂಡತ್ತೀನಿ ನೋಡ್ರಿ. ಒಂದ್ ಸ್ವಲ್ಪ ನಿಂಬೆಹಣ್ಣು ಹಾಕೊಂಡು, ಆಮೇಲೆ ಸ್ವಲ್ಪ ಮೊಸರು ಹಾಕೊಂಡು ಚಂದಾಗ ಇದನ್ನ ಮಿಕ್ಸ್ ಮಾಡ್ಕೊಂಡ ನಂತರ ಈಗೇನು ನಾವು ಗೊಂಜಾಳ ಕುದಿಸಿಕ ಇಟ್ಟಿದ್ವಲ್ರಿ, ಈಗ ರೆಡಿ ಆಗ್ಯಾವ ನೋಡ್ರಿ. ಇವನ್ನ ತೆಗೆದು ಈಗ ಇದು ಹಚ್ಚೋಕ್ಕಿಂತ ಮುಂಚೆ 1 ಸ್ಪೂನು ಆಯಿಲ್ ಅಂದ್ರೆ ಎಣ್ಣೆ ಹಾಕೊಂಡು ಮತ್ತೊಮ್ಮೆ ಚಂದಾಗ ಮಿಕ್ಸ್ ಮಾಡಿ ಇದಕ್ಕೆ ಹಚ್ಚಿಬಿಡೋಣಂತ್ರಿ ಅದನ್ನೆಲ್ಲ ಮಸಾಲಾನ. ಈಗ ನೋಡ್ರಿ ನಾನಿಲ್ಲಿ ಇವನ್ನ ಸುಟ್ಕೊಳಕತ್ತೀನಿ. ಅದು ಮಸಾಲ ಎಲ್ಲ ಹಚ್ಚಿ ಸ್ವಲ್ಪ ಸುಟ್ಕೋಬೇಕ್ರಿ. ಭಾಳತ್ತನ ಸುಟ್ಕೊಳೋದೇನು ಬೇಡ, ಸ್ವಲ್ಪನ ಸುಟ್ಕೋಬೇಕ್ರಿ. ಅಂದ್ರೆ ಸುತ್ತು ಕಡೆನೂ ಒಂದ್ ಸ್ವಲ್ಪ ಬೆಂಕಿ ತಾಗಿಸಿ ಬಿಟ್ಬಿಡೋದು. ಈಗ ನೋಡ್ರಿ ಬಿಸಿ ಇದ್ದಾಗನ ನಾನು ಇದ್ರ ಮೇಲೆ ಚೀಸ್ನ ಹಾಕೊಳಕತ್ತೀನಿ. ಆಮೇಲೆ ಇನ್ನೂ ಸ್ವಲ್ಪ ಕಸೂರಿ ಮೇಥಿ ಹಾಕೊಂಡ್ಬಿಟ್ರೆ ಮಸ್ತ್ ಅನ್ನಂಗಾಗತ್ತೆ ನೋಡ್ರಿ. ಟೇಸ್ಟಿನೂ ಭಾರಿ ರುಚಿಯಾಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ.